ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಜೋಗ ಅಭಿವೃದ್ಧಿಗೆ ಸಂಸದರು ಹಣ ತಂದಿಲ್ಲ. ನಾನು ಶಾಸಕನಾದ ಮೇಲೆ 95 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೇನೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಿದ್ದು ಅಧ್ಯಕ್ಷನಾಗಲು ಅಲ್ಲ, ರೈತ ಸೇವೆ ಮಾಡಲು ಎಂದ ಶಾಸಕ ಬೇಳೂರು. ಸಾಗರ ತಾಲೂಕಿನ 363 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಣೆ. ಅಂಗನವಾಡಿ ನೌಕರರ ಕಾಯಮಾತಿಗೆ ಸದನದ ಒಳಗೆ ಮತ್ತು ಹೊರಗೆ ಧ್ವನಿಯಾಗುವ ಭರವಸೆ ನೀಡಿದ ಬೇಳೂರು. ಅಂಗನವಾಡಿ ನೌಕರರ ಕಾರ್ಯ ಶ್ಲಾಘಿಸಿದ ಯತೀಶಾರ್. ಸ್ಮಾರ್ಟ್ಫೋನ್ ಉಪಯೋಗ ತಿಳಿಸಿದ ಸಿಡಿಪಿಒ. ಅಪಘಾತದಲ್ಲಿ ಅನುಷಾ ಮರಣ. ರಸ್ತೆ ಸುರಕ್ಷಿತ ಕ್ರಮಕ್ಕೆ ಒತ್ತಾಯಿಸಿ ಎಲ್ವಿ ಕಾಲೇಜ್ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಅನುಷಾ ಕುಟುಂಬಕ್ಕೆ ಪರಿಹಾರ ನೀಡಿ. ಮುಂದೆ ಇಂತಹ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಲು ವಿದ್ಯಾರ್ಥಿ ಪ್ರಮುಖರ ಆಗ್ರಹ. ಈಗ ಸುದ್ದಿಯ ವಿವರ. ಜೋಗ ಜಲಪಾತ ಅಭಿವೃದ್ಧಿಗೆ ಅನುದಾನ ತಂದಿದ್ದಾಗಿ ಸಂಸದ ಬಿವೈ ರಾಘವೇಂದ್ರ ಹೇಳುತ್ತಿರುವುದು ಶುದ್ಧ ಸುಳ್ಳು. ನಾನು ಶಾಸಕನಾದ ಮೇಲೆ ಜೋಗ ಜಲಪಾತ ಅಭಿವೃದ್ಧಿಗೆ 95 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರ ನಗರಸಭೆಗೆ ಮಂಗಳವಾರ ದಿಢೀರ್ ಭೇಟಿ ನೀಡಿ ಕಾರ್ಯಚಟುವಟಿಕೆ ಪರಿಶೀಲನೆ ನಂತರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ನಮ್ಮಲ್ಲಿ ಹೊಸನಗರದಲ್ಲಿದೆ, ನಮ್ಮ ಇದರಲ್ಲಿ ಕಾರ್ಗಲ್ಲಲ್ಲಿದೆ, ಹೊಸನಗರ, ಕಾರ್ಗಲ್ಲು ಮತ್ತು ಇಲ್ಲಿ 3 ಕಡೆ ಆಗಬೇಕಾಗಿ 3 ಕಡೆನೂ ವರ್ಷಗಳ ಮೇಲಾಗ್ತೀವಿ. ಹಾಗಾಗಿ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ನೀವು ಮಾಡಿದ್ರೆ ಒಳ್ಳೆಯದಲ್ಲ, ನಮ್ಮ ಒತ್ತಡ ಕಮ್ಮಿ ಆಗುತ್ತೆ. ಅಧಿವೇಶನ ಡೇಟ್ ಫಿಕ್ಸ್ ಆಯ್ತು ಈ ಸರಿ ತುಂಬ ಇದಾವೆ, ಭಾಳ ಇದಾವೆ. ಕೆಲವೊಂದು ನಮ್ಮ ಸಾಗರ ಸಿಟಿಗೆ ಭಾಳಷ್ಟು ಈ ಕ್ವಾರ್ಟರ್ಸ್ಗಳು ಭಾಳ ಹಾಳಾಗೋಗಿದ್ದಾವೆ. ಅವೆಲ್ಲ ನಾವು ಹೊಸ ಕ್ವಾರ್ಟರ್ಸ್ಗಳು ಮಾಡಬೇಕಾಗಿದೆ. ಅವೊಂದಿಷ್ಟು ಶಾಲೆ ಕಟ್ಟಡಗಳು ಭಾಳ ಹಾಳಾಗೋಗಿದೆ. ಅದಕ್ಕೆ ಸ್ವಲ್ಪ ಒತ್ತಡ ಅವು ಈಗಾಗಲೇ ರಿಪೇರಿ ಮಾಡಿದ್ದೀವಿ. ರಿಪೇರಿ ಮಾಡೋ ಪರಿಸ್ಥಿತಿಯಲ್ಲಿ ಇರುವಂಥ ಭಾಳ ಇದ್ದಾವೆ. ಅದಕ್ಕೆ ಆದ್ಯತೆ ಕೊಡಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಬೇಕಂದಿದ್ದೀವಿ. ಕೆಲವು ರಸ್ತೆಗಳಿಗೆ, ಸಂಪರ್ಕ ರಸ್ತೆಗಳಿಗೆ ಆದ್ಯತೆ ಕೊಡೋಕ್ಕೋಸ್ಕರ CMJSY ಮಾಡಬೇಕು ಅಂತ ಸಹ ಒತ್ತಡ ಮಾಡ್ತೇವೆ. ಅದನ್ನು ಸ್ವಲ್ಪ ವರ್ಷ ಕೊಡಿ. ನಮಗೆ ಈ PMJSY ಬರ್ತದೆ, ಅದ್ರ ಜೊತೆ CMJSY ಬಂದರೆ ನಮ್ಮ ತಾಲೂಕಿನ ಆದ್ಯತೆ ಜಾಸ್ತಿ ಆಗ್ಬೋದು. ಅದೊಂದು ನಿರೀಕ್ಷೆ ರಾಷ್ಟ್ರೀಯ ಕ್ಲಿಯರೆನ್ಸ್ ಮಾಡ್ತಾರೆ. ಹೌದು, ಮೊನ್ನೆ ಆಗಿದೆ. ಅದು ಆರ್ಡರ್ ಕಾಪಿ ಬಂದಿಲ್ಲ, ಬರಬೇಕು. ಆರ್ಡರ್ ಆಗಿದೆ, ಮತ್ತೆ ಬಿಡೋಕ್ಕಾಗಲ್ಲ. ಈಗ ರಾಷ್ಟ್ರೀಯ ಹೆದ್ದಾರಿ ಶುರು ಮಾಡ್ತಾರೆ. ಅವ್ರ ಮಾತುಕತೆ ಮಾಡಿ ಎಲ್ಲ ಮುಗಿಸಿ ನೋಡಿದ್ವಿ, ಯಾವುದು ಆಗಲಿಲ್ಲ ನಮಗೆ. ಈಗ ನಾವು ಮುಂದಿನ ಕ್ರಮ ಏನು ಮಾಡಬೇಕು ಅದನ್ನೇ ಈಗ ಚರಂಡಿ ಎಲ್ಲ ಮಾಡ್ಕೊಳ್ತಾರೆ. ಈ ಮಳೆಗಾಲ ಕಳೆದ ನಂತರ ಅದನ್ನು ಮತ್ತೆ ಅಗಲೀಕರಣ ಮಾಡ್ತಾರೆ. ಇದು ಒಂದು, ಮತ್ತು ಕೆಳದಿ ರೋಡು ಮತ್ತು ಹೊಸನಗರ ರೋಡ್ ಅಗಲೀಕರಣ ಆಗುತ್ತೆ. 2 ರೋಡು ಅಗಲೀಕರಣ ಆಗುತ್ತೆ. ದುಡ್ಡನ್ನು ನಾನು ತಂದ ಮೇಲೆ ಈಗ ಕೆಲಸ ಶುರು ಮಾಡೋಕ್ಕೆ ಹಾಕಿದ್ವಿ. ಇದು ಒಂದೇ ಅಲ್ಲ, ರಿಪ್ಪನ್ಪೇಟೆ ಇರ್ಬೋದು, ಇಲ್ಲಿರ್ಬೋದು, ಹೊಸನಗರ ಇರ್ಬೋದು, ಅಥವಾ ಬೇರೆ ಕಡೆ ಎಲ್ಲ ಕಡೆಯಲ್ಲೂ ಸಹ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಬಿಟ್ಟರೆ ದುಡ್ಡು ಇಟ್ಟಿಲ್ಲ. ಈಗ ನಾನು ನಮ್ಮ ರಾಜ್ಯದ ಮಂತ್ರಿಗಳ ಹತ್ರ ಹೇಳಿ ದುಡ್ಡು ಬಿಡುಗಡೆ ಮಾಡಿಸಿ, ಬೈಪಾಸಿಂದು ಅಷ್ಟೇ ದುಡ್ಡು ನಾನೇ ಮಾಡಿಸ್ಬಿಟ್ಟು ಇವತ್ತು ಕೆಲಸ ಶುರು ಮಾಡಿಸಿದ್ದೀವಿ. ಹಾಗಾಗಿ ಸ್ಯಾಂಕ್ಷನ್ ಮಾಡಿಸಿದ್ರೆ ಎಲ್ಲರೂ ಮಾಡಿಸ್ತಾರೆ, ದುಡ್ಡಿಟ್ಟು ಮಾಡಿಸ್ಬೋದು, ದುಡ್ಡಿಟ್ಟಿಲ್ಲ. ಹಾಗಾಗಿ ನನ್ನ ಹೊಣೆಗಾರಿಕೆ ಜಾಸ್ತಿ ಆಯಿತು. ನಾವು ಈಗ ಬರೋ ಪರಿಸ್ಥಿತಿ ಆಯಿತು ನೋಡಿ. ಜೋಗ ಪ್ರಾಧಿಕಾರಕ್ಕೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ನಾವೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ ಅಂತ MP ಅವ್ರು ಕೊಚ್ಕೊಂಡಿದ್ದ ಬಂದರು. ಫಸ್ಟ್ ನಾನು 20 ಬಂದ ಮೇಲೆ 20 ಕೋಟಿ ಬಿಡುಗಡೆ ಮಾಡಿದೆ. ಈಗ 75 ಕೋಟಿ ಬಿಡುಗಡೆ ಮಾಡ್ತಾಯಿದ್ದೀನಿ. ಟೋಟಲ್ಲು 95 ಕೋಟಿ ನಾನೇ ಬಿಡುಗಡೆ ಮಾಡಿದ್ದೆ. ಇವರು 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. MP ಅವರು ಮಾಡಿಲ್ಲ, ಹಿಂದಿನ ಶಾಸಕರಾದಂಥ ಆಲಪ್ಪನವರು ಮಾಡಿಲ್ಲ. ಸುಮ್ಮನೆ ಕೊಚ್ಕೊತಾರೆ, ನಾನು ಹಂಗೆ ಮಾಡಿದ್ವಿ, ಇದು ಮಾಡಿದ್ವಿ ಅಂತ. ಅದು ತೋರಿಸ್ಬೇಕಲ್ಲ, ಅದೆಲ್ಲ. ಒಟ್ಟು ಅವ್ರ ಪಾಪ ಕೆಲಸ ಮಾಡಿಬಿಟ್ಟು ಗುತ್ತಿಗೆದಾರ ಕೆಲಸ ಮಾಡ್ಕೊಂಡಿದ್ದ. ಆದರೆ ಯಾವುದೇ ಹಣ ಬಿಡುಗಡೆ ಮಾಡಿ ಇಲ್ಲೇ ಇದ್ದಾರೆ ಯಶಿಯವರು, ಅವರೇ ಅಲ್ಲಿ ಇದು ಬರ್ತಾರೆ. ಈಗ ನಾನು ಬಂದ ಮೇಲೆ 95 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಇದು ಕಮ್ಮಿ ದುಡ್ಡ, ಸರ್ಕಾರದ ದುಡ್ಡಿಲ್ಲ ಅಂತೀನಿ. ದುಡ್ಡಿಲ್ಲ ಅಂತಾರೆ, ಅವ್ರು ಏನೂ ಮಾಡಿಲ್ಲ ಅಂತಾರೆ. ಯಾರು ಮಾಡಿದ್ದಂಗೆ ಇದೆಲ್ಲ? ಮೀನು ಮಾರ್ಕೆಟಿಗೆ ನಾನು ದುಡ್ಡು ತಂದೆ 1,20,00,000. ನಿಮ್ಮ ಮಿನಿ ವಿಧಾನಸೌಧಕ್ಕೆ 4,70,00,000 ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಆಯಿತಾ?
ಆಮೇಲೆ ಆಸ್ಪತ್ರೆಗಳು 1,75,00,000 ರೂಪಾಯಿ ಬಿಡುಗಡೆ, 2 ಆಸ್ಪತ್ರೆಗಳು ಸಪ್ರೇಟ್ ಆಗಿದೆ. ನಿಮ್ಮ ನಗರಸಭೆಗೆ ದುಡ್ಡು ತಂದುಕೊಟ್ಟಿದ್ದು ನಾನೇ ತಂದುಕೊಟ್ಟಿದ್ದೀನಿ, ಆಯಿತಾ. ಏನು ಎಲ್ಲ ವರ್ಕಿಗೂ ನಾವೇ ತಂದಿದ್ದೀವಿ. ಅವ್ರು ಹೇಳ್ತಾರೆ ನಾನು ತಂದಿದ್ದೆ. ಯಾವ ತಂದೇನಂತ, ಯಾವ ವರ್ಕ್ ತಂದವ್ರದ್ದು? ಅವ್ರ ವರ್ಕ್ ನಮಗೆ ಬೇಡ ಮಾರಾಯ, ಅವ್ರ ವರ್ಕ್ ಅವನೇ ಇಟ್ಕೊಳ್ಳಿ, ನನಗೇನು ಸಂಬಂಧ ಇಲ್ಲ. ಹಾಗೆ ಯಾವುದೂ ಅವ್ರು ಏನು ತಂದಿದ್ದೇನಿಲ್ಲ, ನಾವೇ ಮಾಡಬೇಕು, ನಾವೇ ತರೋದು. ಹಾಗಾಗಿ ಯಾವುದೇ ಅಭಿವೃದ್ಧಿ ಕುಂಠಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕೆಲಸಗಳಿಗೂ ಅಭಿವೃದ್ಧಿಗೆ ಹಣ ಇದೆ ಇಲ್ಲ. ಈಗ ಬಡ್ಜೆಟಿಂದ ಎಲ್ಲ ಹಣವನ್ನು ಈ ಬಿಡುಗಡೆ ಮಾಡ್ತಾ ಬರ್ತಾರೆ. ಈ ಸರಿ ಮಾಡ್ತಾರೆ. ಈ ಸರಿ ಏನು ಕಮ್ಮಿ ಬಡ್ಜೆಟ್ ಅಂದರೆ 3,71,000 ಕೋಟಿ ಬಡ್ಜೆಟ್. ಹೇಳಿ 3,71,000 ಕೋಟಿ. ಈ ಸರಿ ಸ್ವಲ್ಪ ಹಣ ಕ್ರೋಢೀಕರಣ ಮಾಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಇಯರಿಂದ 4 ಲಕ್ಷ ಕೋಟಿ ಆಗ್ಬೋದು ಅನ್ನೋದು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. 4 ಲಕ್ಷ ಕೋಟಿ ಹಣ ಬಿಡುಗಡೆ ಆದರೆ, ಬಡ್ಜೆಟ್ ಆದರೆ ಮೂಲ ಸೌಕರ್ಯಕ್ಕೆ ಯಾವತ್ತೂ ಕೊರತೆ ಇರೋದಿಲ್ಲ. ಎಲ್ಲ ಪೇಮೆಂಟ್ಗಳು ಇನ್ನೊಂದು ಎಲ್ಲ ಕೊಟ್ಟರು ಸಹ ಮತ್ತೆ 1,50,000 ಕೋಟಿ ಉಳಿತು. 1,50,000 ಕೋಟಿ ಉಳಿದ್ರೆ ಬೇಕಾದಂತೆ ಅಭಿವೃದ್ಧಿ ಮಾಡುವಂಥ ಅವಕಾಶ ಇದೆ. ಜೂನ್ ಬಂದ ತಕ್ಷಣ 8 ಎಕರೆ ನಮ್ದು ಏನಿದೆ ಅದಷ್ಟು ತೆರವುಗೊಳಿಸ್ಬಿಟ್ಟು ಅದನ್ನು ನಾವು ಇದಕ್ಕೆ ಕೊಟ್ಬಿಡ್ತೀವಿ. ಅದು ಯಾರೇ ದೊಡ್ಡವ್ರಿಗೆ ಇದ್ದವ್ರು ಪ್ರಶ್ನೆ ಇಲ್ಲ. ತೋಟ ಹಾಕಿದ್ರು ಅಡ್ಡಿಲ್ಲ, ತೋಟ ಹಾಕಿದವರು ಬಿಡೋದಿಲ್ಲ, ಅಷ್ಟು ಕ್ಲಿಯರ್. ಯಾಕಂದರೆ ಹಂಗೆ ಕೊಡೋಕ್ಕೆ ಬರಲ್ಲ. ಅದು ತೋಟ ಹಾಕಿದ್ರೆ ಇನ್ನೇನು ಮಾಡಿದ್ದಾನೆ, ಏನು ಮಾಡಿದ್ರು ಬಿಡೋಲ್ಲ, ಅಷ್ಟು ತಗೋತೀವಿ. ಅದು ನಮಗೆ ಬೇಕು. ಒಂದು ವೇಳೆ ಇದು ಕಾಡನ್ನು ನಮಗೆ ಬೇಕಾಗಿದೆ. ಯಾಕಂದರೆ ನಾವೀಗ ಇದು ನಮಗೆ ಹಾಸ್ಟೆಲ್ಗಳು, ದೊಡ್ಡ ದೊಡ್ಡ ಹಾಸ್ಟೆಲ್ಗಳು ಬರ್ತವೆ. ಮೊರಾರ್ಜಿ ದೇಶ ಹಾಸ್ಟೆಲ್ ಬರ್ತಾರೆ, ಅಂಬೇಡ್ಕರ್ ಹಾಸ್ಟೆಲ್ ಬರ್ತಾ ಇದ್ದಾವೆ. ಅವಕ್ಕೆಲ್ಲ ಎಲ್ಲಿಂದ ಕೊಡೋದು? ಅವರಿಗೆಲ್ಲ ಕೊಡಬೇಕಲ್ಲ. 5-6 ಎಕರೆ 10 ಎಕರೆ ಕೊಡಬೇಕು. ಎಲ್ಲಿಂದ ಕೊಡೋದು? ದೀಪಿಗೆ ನಾನು ನಿಂತಿರೋದು, ನಾನು ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಅನ್ನೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರೂ MLAಗಳು ಈಗಾಗಲೇ DCC ಬ್ಯಾಂಕಲ್ಲಿ, ಅಪೆಕ್ಸ್ ಬ್ಯಾಂಕಲ್ಲಿ ಇದ್ದಾರೆ. ಮಂತ್ರಿಗಳು ಸಹ ಈಗಾಗಲೇ ಭಾಳಷ್ಟು ಜನ ಮಂತ್ರಿಗಳು ಸಹ ಅಪೆಕ್ಸ್ ಬ್ಯಾಂಕ್, DCC ಬ್ಯಾಂಕ್ ಅಧ್ಯಕ್ಷರುಗಳಾಗಿದ್ದಾರೆ. ನಾನು ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿ, ರೈತರಿಗೆ ಅನುಕೂಲ ಆಗಲಿ. ಒಬ್ಬ ಶಾಸಕನಾಗಿ ಮತ್ತು ಒಬ್ಬ ಇಲ್ಲಿಯ ಒಂದು ಇದಾದರೆ, DCC ಬ್ಯಾಂಕ್ ಮೆಂಬರ್ ಆದರೆ ಆ ಸೊಸೈಟಿಗಳಿಗೆ ಒಳ್ಳೆಯ ರೀತಿಯ ಗೋಡನ್ಗಳು ಕೊಡಲಿಕ್ಕೆ ಅಥವಾ ಇನ್ನೇನಾದ್ರು ಒಂದು ಸಹಕಾರ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಮತ್ತು ಅವರಿಗೆ ತಕ್ಷಣ ಬೆಳೆ ಸಾಲ, ಇನ್ನೊಂದು ಸಾಲ ಅವರಿಗೆ ಆದ್ಯತೆ ಇರುತ್ತೆ ರೈತರಿಗೆ. ಅದಕ್ಕೆ ತಕ್ಷಣ ಬಿಡುಗಡೆ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ಸಹಕಾರಿ ಕ್ಷೇತ್ರಕ್ಕೆ ಬಂದರೆ ರೈತರ ಸಂಪರ್ಕ ನಿರಂತರ ಇರುತ್ತೆ. ಅದು ಇರಲಿ ಅನ್ನೋದು ಉದ್ದೇಶ. ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಿಗೆ ಪ್ರಯತ್ನ ಪಡ್ತಿರೋದು ಮಂಜುನಾಥ್ ಗೌಡ್ರಿಗೆ ಮಾತ್ರ. ಮಂಜುನಾಥ್ ಗೌಡರು ನಮ್ಮ ಸ್ನೇಹಿತರು, ಅವರು ನಾವು ಅಧ್ಯಕ್ಷರು ಮಾಡಬೇಕಂತ ಇದೆ. ಅವರೇ ಅಧ್ಯಕ್ಷರಾಗಿರಬೇಕು. ಅದಕ್ಕೆ ನಮ್ಮ ಪ್ರಯತ್ನ. ಉಸ್ತುವಾರಿ ಸಚಿವ ಮಂತ್ರಿಗಳು ಸಹ ಡಬಲ್ ಹಾಕಿದಂಥ ಎಲ್ಲ ಅಭ್ಯರ್ಥಿಗಳನ್ನ ತೋರಿಸಿದ್ದು ಅವ್ರನ್ನೆಲ್ಲರೂ ವಾಪಸ್ತಾರೆ. ನೀವು ನೋಡಿಮ್ಮ ಈ ಥರ ಕೊಡ್ತೀವಿ, ಸ್ವಚ್ಛತೆ ಮಾಡಿಸ್ಕೋಬೇಕಂತ ಅವರಿಗೆ ಹೇಳಿದ್ವಿ. ಅವರು ಮಾಡಿಸ್ಕೊಡ್ತಾರೋ ಗೊತ್ತಿಲ್ಲ, ನಾವಂತೂ ಮಾಡಿಸ್ಕೊಡೋದು ಮಾಡ್ತೀವಿ. ಈಗ ಎಕ್ಸ್ಟ್ರಾ ಸ್ವಲ್ಪ ದಿನದಲ್ಲೋ ಎಲ್ಲೋ ಒಂದು ಜನ ತೊಗೊಂಡಿದ್ದಾರೆ, ಅವರು ಬಂದಿದ್ದಾರೆ. ಈಗ ಅವರಿಂದ ಕೆಲಸ ಮಾಡ್ತೀವಿ. ಈ ಮೇಯ್ನು ಟೂರಿಸ್ಟ್ ಬರೋ ಏರಿಯಾ ಇರೋದ್ರಿಂದ ಮೇಯ್ನ್ ಎಲ್ಲ ಸ್ವಚ್ಛತೆ ಆದಮೇಲೆ ಮೇಯ್ನ್ ರೋಡಿಂದು ತಗೋಬೇಕನ್ನೋ ಒಂದು ಚಿಂತನೆ ಮಾಡಿದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ನಾವು ಅಸೆಂಬ್ಲಿಯಲ್ಲಿ ಒಂದು ಚರ್ಚೆ ಮಾಡಬೇಕಂತ ಇದ್ದೀವಿ. ನಮಗೆ ಕೊಟ್ಟಿರುವಂಥ ಈ ಏನು ನೌಕರರಿದ್ದಾರೆ ಸ್ವಚ್ಛತೆಗೆ, ಅವರು 1,000 ಜನರಿಗೆ ಒಂದಿಷ್ಟು ಜನ ಅಂತ ಕೊಟ್ಟಿದ್ದಾರೆ. ಅದು ಸಾಕಾಗತ್ತೆ. ನಗರಸಭೆ ವ್ಯಾಪ್ತಿಗೆ ಇನ್ನೂ ಜಾಸ್ತಿ ಕೊಡಬೇಕು ಪೌರ ಕಾರ್ಮಿಕರು ಅಂತ ಹೇಳಿ ಈಗಾಗಲೇ ಅದ್ರ ಬಗ್ಗೆ ಡಿಮ್ಯಾಂಡ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಹಾಗೆ ಚರ್ಚೆ ನಡೀತಾ ಇದೆ. ಅಂದರೆ ಇಷ್ಟು ಹಿಂದಿನ ಈ ಪದ್ಧತಿಯ ಕೆಲವೊಂದು ತೆಗೆದು ಹೊಸ 4 ಸಗರ ಮಾಡಿರಿ ಅಂತ ನಾವು ಹೇಳಿದ್ದೀವಿ. ಆ ಥರ ಮಾಡೋಕ್ಕೆ ಹೋದ್ರೆ ಆಗಲ್ಲ. ಯಾಕಂದ್ರೆ ನಮ್ಮದು ಇಲ್ಲಿ 60,000-70,000 ಜನಸಂಖ್ಯೆ ಇರೋ ಕಮ್ಮಿ. ಇವ್ರು ಕೊಡೋವಂಥ ಈ ಇದರಲ್ಲಿ ಸಾಕಾಗಲ್ಲ. ಕಮ್ಮಿ ಜನ ಇದ್ದಾರೆ, ನಮ್ಮ ಸ್ವಚ್ಛತೆ ಸಾಕಾಗ್ತಾರೆ. ಅದನ್ನು ಫಿಲಪ್ ಮಾಡಬೇಕಂತ ಹೇಳಿ ಈಗಾಗಲೇ ನಮಗೆ ಇಲಾಖೆಯ ಮಂತ್ರಿಗಳಿಗೆ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು ಸುತ್ತ ಮಾತುಕತೆ ಆಡಿದ್ದೀನಿ. ಮಾಡ್ತೀವಿ ಅಂತ ಹೇಳಿದ್ದೀನಿ. ಸರಿ, ನಾನು ಬರ್ಬೇಕು ಮೀಟಿಂಗ್, ನಾನೇ ತಗೊಳ್ಬೇಕು ಅಂತ ಹೇಳಿದ್ದೀನಿ. ನಾನು ತೊಗೊಂತೀನಿ. ಬರ್ಬೇಕಲ್ಲ, ಈಗ BJP ಸದಸ್ಯರು ಇದ್ದಾರೆ. ನಾವು ಕರೆದಾಗ ಒಂದು ಸರಿ ಬರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇಲ್ಲ ಬರಲ್ಲ. ಅವ್ರಿಗೆ ನಾವು ಮೀಟಿಂಗಲ್ಲೇ ಕರೆದು ಮಾತಾಡ್ತಾರೆ. ಯಾಕೆ ಸುಮ್ಮನೆ ಅವರು ಪಕ್ಷ ಮಾಡ್ತಾರೆ, ಅದರಿಂದ ನಾವು ಮಾಡೋಕ್ಕೆ ಹೋಗೋದು. ಅದರಿಂದ ನಾವೇನು ಮಾಡ್ತೀವಿ, ಮೀಟಿಂಗಲ್ಲೇ ಕರೆದು ಮೀಟಿಂಗಲ್ಲೇ ಚರ್ಚೆ ಮಾಡ್ತಿರ್ತೀವಿ. ರಸ್ತೆ ಶುರುವಾಗಿದೆ, ರಸ್ತೆ ಇದು ಶುರುವಾಗಿದೆ. ಈ ಕಡೆ ಆಗ್ತದೆ. ಎಲ್ಲೆಲ್ಲಿ ಆದ್ಯತೆ ಇದೆ ಈಗಾಗಲೇ ಮೊನ್ನೆ ಇವರು ದೇಶ ಹತ್ರನೂ ನಾವು ಮಾತಾಡಿದ್ದೀವಿ. ನಿಮ್ಮ ಅಪಘಾತ ವಲಯ ಎಲ್ಲೆಲ್ಲಿದೆ ಹೇಳಿ ಅದನ್ನೆಲ್ಲ ಕೆಲವೊಂದು ಕ್ಲೋಸ್ ಮಾಡಿದ್ರು. ಬೆಳಮಗ್ಗಿ ಹತ್ರ ಒಂದು ರೋಡ್ ಓಪನ್ ಮಾಡಿದ್ರು, ಕ್ಲೋಸ್ ಮಾಡಿಸಿದ್ರು. ಅದು ಮೊನ್ನೆ ಬೇಡ ಅಂದ್ರೆ ಜನರು
ಒಂದು ಓಪನ್ ಮಾಡಿ ಅಂತ ಹೇಳಿದ್ರು, ಮಾಡಿಸಿದ್ವಿ. ಆನಂತರ ಆಕ್ಸಿಡೆಂಟ್ ಜಾಸ್ತಿ ಆಯಿತು, ಕ್ಲೋಸ್ ಮಾಡಿದ್ವಿ. ಈ ಹಂಪ್ಸ್ ಎಲ್ಲೆಲ್ಲಿ ಹಾಕ್ಬೇಕನ್ನೋದು ಅವ್ರ ಮಾಹಿತಿ ಕೊಟ್ಟರೆ ಅವರು ಡಿ ಎಸ್ ಪಿ ಅವ್ರಿಗೆ ಹೇಳಿದ್ದೀವಿ, ಅವ್ರು ಹಾಕ್ತಾರೆ. ಇದ್ರದ್ದು ಮೀಟಿಂಗಲ್ಲಿ ತನಿಖೆಯಲ್ಲಿ ನೋಡ್ತೀನಿ, ಮೀಟಿಂಗಲ್ಲಿ ತೆಗಿತೀನಿ. ಅದರಲ್ಲಿ ಏನು ಯಾರ್ಯಾರು ಕೊಟ್ಟಿದ್ದಾರೆ ಅದನ್ನು ತಗೊಂಡು ಅದ್ರ ಮೇಲೆ ಹಾಗೇನಿದ್ರೆ ಮಾಡ್ತೀವಿ. ಯಾರ್ಯಾರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಎಲ್ಲರೂ ನೋಡ್ಬೇಕಲ್ಲ, ಅದ್ರ ಮೇಲೆ ನೋಡ್ತೀವಿ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಯತೀಶಾರ್, ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ತಸ್ರೀಫ್, ಹಮೀದ್, ರವಿಕುಮಾರ್ ಇನ್ನಿತರರು ಹಾಜರಿದ್ದರು. ಅಂಗನವಾಡಿ ನೌಕರರನ್ನು ಕಾಯಂಗೊಳಿಸಬೇಕು. ನಿಮ್ಮ ಧ್ವನಿಯಾಗಿ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಇರುತ್ತೇನೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಭರವಸೆ ನೀಡಿದ್ದಾರೆ. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಮಂಗಳವಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಾಲೂಕಿನ ಅಂಗನವಾಡಿಯ 363 ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. LKG, UKG ನಿಮ್ಮ ಪರವಾಗಿ ಧ್ವನಿಯ ಕೆಲಸ ಆಗಿಬಿಟ್ರೆ ನಿಮಗೆ ತುಂಬ ಆ ಮಕ್ಕಳ ನೋಡ್ಕೊಳ್ಳುವಂಥ ಕೆಲಸ ಸಿಗುತ್ತೆ. ಅದರ ಜೊತೆಗೆ ನಿಮಗೆ ನಮ್ಮ ಯೋಜನೆಯಲ್ಲಿ 2,000 ರೂಪಾಯಿ ಕೊಡುವಂಥದ್ದು ಇರ್ಬೋದು ಮತ್ತು ಪೆನ್ಷನ್ ಕೊಡುವಂಥದ್ದು ಇರ್ಬೋದು. ಮುಂದೆ ಬರೋ ದಿನದಲ್ಲಿ ನಾನು ಸಹ ನಿಮಗೆ ಕಾಯಂ ಆಗಬೇಕನ್ನ ಹೇಳೋನು ನಾನು ಒಬ್ಬ ನಿಮ್ಮ ಪರವಾಗಿರ್ತೇನೆ. ನನ್ನ ಕೂಗಿದೆ, ವಿಧಾನಸೌಧದಲ್ಲೂ ನಾನು ಕೂಗ್ತೇನೆ. ಯಾಕಂದರೆ ಅಂಗನವಾಡಿ ಕಾರ್ಯಕರ್ತರನ್ನ ಕಾಯಂ ಮಾಡುವಂಥದ್ದು ಆಗಬೇಕು. ಯಾಕಂದರೆ ಈಗ ಕೇವಲ ಒಂದೇ ಸರ್ಕಾರ ಏನಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣ ಕೊಡುವುದರಿಂದ ಅತ್ಯಂತ ಹೆಚ್ಚು ಕೆಲಸ ಮಾಡುವುದರಿಂದ, ಜನಪರವಾಗಿ ತಾಲೂಕಿನ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವುದರಿಂದ, ಅಲ್ಲಿ ಮೂಲ ಸೌಕರ್ಯಗಳಿಗೆ ಕೊರತೆ ಆಗದೆ ನೋಡಿಕೊಳ್ಳುವುದರಿಂದ ನಿಮ್ಮ ಪಾತ್ರ ಬಹಳ ಪ್ರಮುಖವಾದದ್ದು. ಅದಕ್ಕಾಗಿ ಬಹಳ ಖುಷಿಯಾಗಿದೆ. ಅದು ಆಗಬೇಕು ಅನ್ನೋದು ನನ್ನದು ಒಂದಿದೆ. ಹಾಗಾಗಿ ಈ ಸರಿ ಈ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ದರಿಂದ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ನಿಮಗೆ ಫೋನ್ಗಳು ಜಾಸ್ತಿ ಬರ್ತವೆ. ಹಳೆ ಫೋನ್ನೆಲ್ಲ ಯಾರಿಗೆ ಕೊಡ್ತೀರಿ? ನಾನು ಮಾತಾಡ್ತೇನೆ, ಡೈರೆಕ್ಟ್ಲಿ ನಾನು ಮಾತಾಡ್ತೇನೆ. ಡೈರೆಕ್ಟ್ಲಿ ತಗೊಂಡೆ ನನ್ನ ಮನೆಗೆ ಗುಡ್ಡೆ ಹಾಕಿರ್ತಾನೆ. ಬಿಡ್ರಿ ಪಾಪ, ಇವರು ಏನಂದ್ರೆ ನೆನಪರಿಗೆ ಕೊಟ್ಟರೆ ಅವರು ಪಾಪ ಹಲವಾರು ಗುಡ್ಡ ಪಡ್ಡೆ ಇರ್ತಿದ್ದಾರೆ. ಅದೇನು ಇವರೇನು ಅದೇನು ಚೆನ್ನಾಗಿದೆಯೋ ಡೌಟು, ಚೆನ್ನಾಗಿಲ್ಲ ಅದಕ್ಕೆ ಕೊಡ್ತೀನಿ ಅಂದ್ರೆ ಎಲ್ಲರೂ ಇವರು ನನಗೆ ಇರಲಿ ಸರ್ ಅನ್ನೋದು. ಹಂಗಾಗಿ ಇರಲಿ, ಒಳ್ಳೇದಾಗಲಿ. ಒಳ್ಳೆಯ ಫೋನನ್ನು ಇವತ್ತು ಸ್ಯಾಮ್ಸಂಗ್ ಕಂಪನಿಯಿಂದಲೇ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಒಳ್ಳೆ ಕೆಲಸ ಮಾಡಿರಿ. ಈ ಫೋನ್ ಮೂಲಕ ತುಂಬ ಕಾರ್ಯಕ್ರಮಗಳು ಆ ಫೋನ್ ಮೂಲಕ ನಿಮಗೆ ಬರ್ತಾ ಇರ್ತವೆ. ತಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ನೀವು ಆಗಲಿ. ಅಭಿವೃದ್ಧಿ ಪರವಾಗಿ ನೀವೆಲ್ಲರೂ ಸಹಕಾರ ಇರಲಿ. ಅಂಗನವಾಡಿ ಕಾರ್ಯಕರ್ತರು ಅಂದರೆ ಭಾಳ ಜನರಿಗೆ ಅವ್ರು ಏನು ಮಾಡ್ತಾರೆ ಏನು ಅಂತ ತಿಳ್ಕೊಂಡವ್ರಿಗೆ ಗೊತ್ತಿಲ್ಲ. ನಿಮ್ಮ ಸೇವೆ ಅಪಾರವಾಗಿದೆ ತಾಲೂಕಿನಲ್ಲಿ. ಪ್ರತಿ ಹಂತದಲ್ಲೂ ಸಹ ನಿಮ್ಮ ಸೇವೆಗಳು ನಿಮಗೆ ಬೇಕಾಗುತ್ತೆ. ನೀವು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ. ಬಹುಶಃ ಆಶಾ ಕಾರ್ಯಕರ್ತರು ನೀವು ಕೊರೋನಾ ಸಂದರ್ಭದಲ್ಲಿ ತೋರಿಸಿರುವಂಥ ಒಂದು ಧೈರ್ಯ ಮತ್ತು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾದರೂ ಫೋನ್ ಕೊಡಿಸ್ಬೇಕಾಗಿತ್ತು, ಅವರೆಲ್ಲ ಅದು ಕೊಡಿಸಿಲ್ಲ. ಈಗಾದರೂ ನಾವು ಫೋನ್ ಕೊಡಿಸಿದ್ದೀವಿ. ಸಂತೋಷದಿಂದ ತೆಗೆದುಕೊಂಡು ಉತ್ತಮವಾದಂಥ ಕಾರ್ಯವನ್ನು ತಾಲೂಕಿನ ಪರವಾಗಿ ನೀವು ಮಾಡಿ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಿಮ್ಮ ದೊಡ್ಡ ಚಪ್ಪಳಿ ಇಲ್ಲ ಅಂತ ಹೇಳಿ ನಾನು ಮಾತು ಒಳ್ಳೆಯದಾಗಿದೆ. ಒಂದು ದಿನಕ್ಕೆ ಇಷ್ಟು ಕೊಡಬೇಕನ್ನೋದಿದೆ. ನರೇಗಾ ಯೋಜನೆಯಲ್ಲಿ 300 ಚಿಲ್ಲರೆ ಕೊಟ್ಟರೆ ನಿಮ್ಮ ಪೇಮೆಂಟಲ್ಲಿ ದಿನಕ್ಕೆ ಅದರ ಲೆಕ್ಕದಲ್ಲಿ ಇಷ್ಟು ಕೊಡಬೇಕು ಅನ್ನೋದಿದೆ. ಒಬ್ಬ ಮನುಷ್ಯನಿಗೆ ಕಾರ್ಮಿಕ ಇಲಾಖೆಯಿಂದ ಇಷ್ಟು ಕೊಡಬೇಕು, ಇಷ್ಟು ಕೊಡಬೇಕು ಅನ್ನೋ ಇದರಲ್ಲಿ ನಾನು ಜಾಸ್ತಿ ಮಾತಾಡೋದು. ಈಗಾಗಲೇ ನಮ್ಮ THO ಹೇಳಿದ್ರು, ಹಳ್ಳಿಯಲ್ಲಿ ಬಹಳ ಉಲ್ಬಣವಾಗಿದೆ. ಕೆಲವು ಕಡೆ ಡೆಂಗಿ ಜ್ವರ ಈ ಸರಿ ಬಂದಿದೆ. ನೀವು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಸಹಭಾಗಿತ್ವದಲ್ಲಿ ನೀವು ಸಹ ನಮ್ಮ ಕೈ ಜೋಡಿಸಬೇಕು. ಇದು ಬಹಳ ಸಾರ್ವಜನಿಕರ ಇದರಲ್ಲಿ ಒಂದು ನೆಮ್ಮದಿ ಸಿಗುವಂಥ ಕೆಲಸ. ಆಶಾ ಕಾರ್ಯಕರ್ತರು ಏನು ಅವ್ರಿಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ, ಆ ಆಧಾರದ ನಾವು ಸಹ ಕೆಲಸ ಮಾಡೋದು ಅನುಕೂಲ ಆಗುತ್ತೆ. ಹಳ್ಳಿ ಭಾಗದಲ್ಲಿ ದಿನನಿತ್ಯ ಏನಾದರೂ ತೊಂದರೆ ಆದರೆ, ಏನಾದರೂ ಘಟನೆ ಆದರೆ ಗೊತ್ತಾಗೋದೇ ಅಂಗನವಾಡಿ ಟೀಚರ್ಸ್ಗಳಿಗೆ. ನಿಮ್ಮೆಲ್ಲರ ಸಹಕಾರದಿಂದ ಅದು ಆಗಬೇಕು. ಆಮೇಲೆ ವಿಶೇಷವಾಗಿ LKG, UKG ನೀವು ನಮಗೇ ಕೊಡಬೇಕು ಅಂತಲೂ ಸಹ ನಿನ್ನೆ ಅದೇ ಇತ್ತು ಹೋರಾಟ. ನೋಡಿ, ನಿಮ್ಮ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ. ನಿಮ್ಮ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ. ನಮ್ಮ ಮಂತ್ರಿಗಳು ಸಹ ಈಗಾಗಲೇ ಹೇಳ್ತಾ ಇದ್ದಾರೆ, ಅಂಗನವಾಡಿಯನ್ನ ನಮ್ಮ LKG, UKG ನಿಮಗೇ ಕೊಡಬೇಕಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶವನ್ನು ಮಾಡೋದೊಂದೇ ಬಾಕಿ ಉಳಿದಿದೆ. ಇವತ್ತು ಸಂಪುಟ ಸಭೆಯ ಮೀಟಿಂಗ್ ಕರೆದಿದ್ದಾರೆ, ಇದರ ಬಗ್ಗೆ ಚರ್ಚೆ ನಡೀತದೆ. ನೀವು ನಡೆಸ್ತೀರಾ? ಖಂಡಿತನಾ? ಏನು ಸಣ್ಣ ಕೂಗು ಬರ್ತಾ ಇದೆ?
ಅಲ್ಲಿ ಮಾತ್ರ ದೊಡ್ಡ ಕೂಗು. ಎಲ್ಲಿ ಅಲ್ಲಿ ಮೈದಾನ, ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಬೇಕೇ ಬೇಕು ಬೇಕೇ ಬೇಕು ಅಂತಾರೆ. ಇಲ್ಲಿ ನೋಡಿದ್ರೆ ಸಾರ್ ಮಾಡ್ತೀನಿ ಅಂತ ಒಬ್ಬರಾರು ಕೂಗಿದ್ರ? ಹಾ ಹೇಳಿ, ಮಾಡ್ತೀರಾ? ಮಾಡ್ತೀರಿ? ಹಾಗೆ ನೋಡೋಣ ಲಾಸ್ಟ್ ಇನ್ನೊಂದ್ಸರಿ ಮಾಡ್ತೀರಾ? ಇದೇ ಪುರಸಭೆ ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಇವತ್ತಿದ್ರು ನೀವು ಬರುವಂತ ಇದಕ್ಕೆ ಸಂಪೂರ್ಣ ಬೆಂಬಲ ನಾನು ಸಹ ನಿಮ್ಗೆ ಬರ್ತೀನಿ ಪರವಾಗಿ. ಯಾವತ್ತೂ ಇದ್ದಿದ್ರು ಸಹ ನಿಮ್ಮ ಪರವಾಗಿ MLA ಇದ್ದಂಥ ಸಂದರ್ಭದಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದೀವಿ. ಈ ಸರಿಯಿಂದ ಸಹ ನಿಮ್ಮ ಪರವಾಗಿ ನಾವು ಧ್ವನಿಯಾಗಿ ಕೆಲಸ ಮಾಡ್ತೀವಿ. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಮನವಿ ಅಂದರೆ, ಮಳೆಗಾಲ ಸಂದರ್ಭದಲ್ಲಿ ಇವತ್ತು ಅಂಗನವಾಡಿಗೆ ಕೆಲವು ಕಟ್ಟಡಗಳು ಬೀಳ್ತಾ ಇದೆ. ಕೆಲವು ಕಟ್ಟಡಗಳು ಬೀಳೋ ಪರಿಸ್ಥಿತಿ ಇದ್ದಂತಂದ್ರೆ ಕೆಲವೊಂದು ರಿಪೇರಿಗೆಲ್ಲ ಕೊಟ್ಟಿದ್ದೀವಿ. ತುಂಬಾ ಹಾಳಾಗಿದೆ, ತುಂಬಾ ಇದಾಗಿದೆ ಅಂತ ಹೇಳಿದ್ರೆ ನನ್ನ ಗಮನಕ್ಕೆ ತರಬೇಕು ನೀವೆಲ್ಲರೂ. ಆ ಕಟ್ಟಡದಿಂದ ಸ್ವಲ್ಪ ದೂರ ಇದೆ, ಬೇರೆ ಕಟ್ಟಡದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದ ಅದೇ ಕಟ್ಟಡದಲ್ಲಿ ಉಳಿಯುವಂಥದ್ದನ್ನ ನೀವು ಮತ್ತೆ ಮಕ್ಕಳಿರೋದ್ರಿಂದ ಭಾಳ ಸಮಸ್ಯೆ ಆಗ್ಬಾರ್ದು ಅನ್ನೋದು ದೃಷ್ಟಿಯಿಂದ ಸ್ವಲ್ಪ ನೋಡ್ಕೊಳ್ಬೇಕು. ಆ ಥರ ಏನಿದ್ರೆ ತಕ್ಷಣ ಮುಂದಿನ ವರ್ಷಕ್ಕೆ ಹೊಸ ಅಂಗನವಾಡಿ ಕೊಡಲಿಕ್ಕೆ ಅವಕಾಶಗಳಿರ್ತವೆ. ಇವೆಲ್ಲವನ್ನ ಇಟ್ಕೊಂಡು ತಾವು ಕೆಲಸ ಮಾಡಬೇಕಾಗಿದೆ. ಜನಪರವಾಗಿ ಹೆಚ್ಚಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಭವಿಷ್ಯದಲ್ಲಿ ಭಾಳ ಜನರಿಗೆ ಏನಾಗಿದೆ ಅಂದರೆ, ನಾವು ಅಂಗನವಾಡಿ UKG LKGಯನ್ನು ನಾವು ಯಾಕೆ ಸರ್ಕಾರದ ಇವರಿಗೆ ಕೊಡಬೇಕು ನಮ್ಮ ಸ್ಕೂಲ್ಗಳಿಗೆ ಅಂತ ನೀವು ತೀರ್ಮಾನ ಮಾಡಿದ್ದೀವಿ. ಆದರೆ ನೀವು ನಾವೇ ಮಾಡ್ತೀವಿ ಅಂತ ಹೇಳಿದಾಗ ಇವತ್ತು ಬದಲಾವಣೆಯ ಕಡೆ ಗಮನ ಹರಿಸಿದ್ದೀವಿ. ಒಂದು, ನಿಮಗೆ ತುಂಬ ಕೊಡಬೇಕು, ಅಲ್ಲಿಯ ಜನ ಸಮಸ್ಯೆಗಳು ಇರ್ತವೆ ಅಂತ ನೋಡಿ ನಿಮಗೆ ಕೊಡಬಾರ್ದಂತ ತೀರ್ಮಾನ ಆಗಿತ್ತು. ಆದರೆ ನಾವು ಗಟ್ಟಿಯಾಗಿದ್ದೀವಿ ಸರ್, ನಾವೇ ಮಾಡ್ತೀವಿ ಅಂತ ಹೇಳಿದಾಗ ಭಾಳ ಖುಷಿಯಿಂದ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮಹಿಳಾ ಮಂತ್ರಿಗಳು ಸಹ ಈಗಾಗಲೇ ಅದರ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಮತ್ತೆ ಆ ಮಕ್ಕಳ ಜೊತೆಗೆ ಗರ್ಭಿಣಿಯ ಮತ್ತು ಕೈ ಬಿಡುವಂಥ ಪ್ರಶ್ನೆ ಇವಾಗ ಬರಬಾರ್ದು. ನೀವು ಅವರು ಬಹಳ ಪ್ರಮುಖ ಪೌಷ್ಟಿಕ ಆಹಾರ ಕೊಡಬೇಕು ಅವರಿಗೆ. ಸ್ಥಳೀಯವಾಗಿರುವಂಥ ಬಹಳಷ್ಟು ಯೋಜನೆಗಳು ನಿಮ್ಮಲ್ಲಿ ಇದಾವಲ್ಲ. ಇಲ್ಲಿ ಇಷ್ಟು ಯೋಜನೆಗಳು ಯಾವುದೇ ಸಮಸ್ಯೆ ಇಲ್ಲದೆ ಆಗಬೇಕು. ಇವೆಲ್ಲ ಪೌಷ್ಟಿಕ ಆಹಾರ ಕೊಡೋದು, ಮಾತ್ರ ಪೂರ್ಣ ಯೋಜನೆ ಇದೆ, ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಅದು ನಿಮಗೆ ಬರೋ. ಉಪವಿಭಾಗಾಧಿಕಾರಿ ಯತೀಶ್ ಆರ್ ಮಾತನಾಡಿ, ಇವತ್ತು ಕರ್ನಾಟಕ ಸರ್ಕಾರ ಒಂದು ಬಹಳ ಮಹತ್ವವಾದಂತಹ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದೆ. ಎಲ್ಲರೂ ಬಹಳಷ್ಟು ನೀವು ನಮಗೆ ಕಂಪ್ಲೇಂಟ್ ಮಾಡಿರ್ತೀರಿ, ನಾವು BLO ಡ್ಯೂಟಿ ಆಗ್ತಿದ್ದಾಗ ಅಂಗನವಾಡಿಯಲ್ಲಿ ಇನ್ನೇನೋ ಒಂದು ಎಕ್ಸ್ಟ್ರಾ ಸರ್ವೆ ಮಾಡಿ ಅಂತ ಹೇಳಿದಾಗ, ಸರ್ ನಮ್ಮ ಹತ್ರ ಫೋನ್ ಇರಲ್ಲ, ನೀವು ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳ್ತೀರಿ ಅಂತೇಳಿ ಇವತ್ತು ಸರ್ಕಾರ ನಿಮ್ಮ ಆ ನೋವಿಗೆ ಸ್ಪಂದಿಸಿದೆ. ಆ ತೊಂದರೆ ಏನಿತ್ತು ಅದನ್ನು ಬಗೆಹರಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಫೋನನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಏನು ಯೋಜನೆ ಅಡಿಯಲ್ಲಿ ನಿಮಗೆ ಫೋನನ್ನು ಕೊಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಪೋಷಣೆ ಅಭಿಯಾನ ಏನಿದೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಭಾಳ ದೊಡ್ಡ ಯೋಜನೆ. ನಾವು ಕರ್ನಾಟಕ ಭಾಳ ಹಿಂದೆ ಉಳಿದಿತ್ತು. ಒಂದು 10-15 ವರ್ಷ ಹಿಂದೆ ನಾವು ನೋಡಿದಾಗ ನ್ಯೂಟ್ರಿಷನ್ ಲೆವೆಲ್ನಲ್ಲಿ ಇವತ್ತು ನಾವು ಭಾಳ ಮುಂದೆ ಬಂದಿದ್ದೇವೆ. ಅದಕ್ಕೆ ಕಾರಣನೇ ಅಂಗನವಾಡಿ ಕೇಂದ್ರಗಳು. ಈ ನಿಮಗೆ ದೂರವಾಣಿ ಏನಿಗೆ ನಾವು ಕೊಡ್ತೀವಿ ಫೋನ್, ಅದರಿಂದ ಇನ್ನೂ ಈ ಕಾರ್ಯಕ್ರಮ ಅನುಷ್ಠಾನ ಭಾಳ ಚೆನ್ನಾಗಾಗಬೇಕು. ಇವತ್ತು ನಾವು ದೇಶದಲ್ಲೇ ಫಸ್ಟ್ ಸ್ಟೇಟ್ ನಂಬರ್ 1 ಸ್ಥಾನಕ್ಕೆ ನಾವು ಹೋಗಬೇಕು ಪೋಷಣೆಯಲ್ಲಿ ಅಂತ ಆಶಿಸ್ತಾ, ದಯವಿಟ್ಟು ಈ ಕಾರ್ಯಕ್ರಮದಿಂದ ನಿಮಗೆ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಭಾಳ ಇನ್ನೂ ಅನುಕೂಲ ಆಗಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಎಲ್ಲ ಮನೆಗೆ ತಗೊಂಡೋಗಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಲಿಕ್ಕೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಭಾಳ ಬಿಡುವಿಲ್ಲದ ಸಮಯ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗೂಬಾಯಿ ಮಾತನಾಡಿ, ಅಭಿವೃದ್ಧಿ ಇಲಾಖೆ ಅನ್ನೋದು ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತೇವೆ. ಇಲಾಖೆ ವತಿಯಿಂದ ನಂತರ ಸರ್ಕಾರದಿಂದ ವಿವಿಧ ಹಂತಗಳಲ್ಲಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಆ ಪ್ರತಿಯೊಂದು ಯೋಜನೆಗಳ ನಿರ್ವಹಣೆ ನಮ್ಮ ಇಲಾಖೆದಾಗಿರುತ್ತದೆ. ಅದೇ ರೀತಿ ಈ ಪೂರಕ ಪೌಷ್ಟಿಕ ಆಹಾರ ಅನ್ನುವಂಥದ್ದು ನಮ್ಮ ಇಲಾಖೆಗೆ ಬಹಳ ಹಿಂದಿನಿಂದಲೂ ಬಂದಿರುವಂಥದ್ದು. ಅಂಗನವಾಡಿಯಲ್ಲಿ 6 ವರ್ಷದ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡುವುದಾಗಲಿ, ಗರ್ಭಿಣಿ ಬಾಣಂತಿಯರಿಗೆ ಮಾತೃಪೂರ್ಣ ಯೋಜನೆಯಲ್ಲಿ ಆಹಾರವನ್ನು ವಿತರಣೆ ಮಾಡುವಂಥದ್ದಾಗಿರಬಹುದು, ಕಿಶೋರಿಯರ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಇಲಾಖೆಯಿಂದ ಮಾಡ್ತೀವಿ. ಆಗೇನಾಗುತ್ತೆ ಅಂದ್ರೆ ಈ ಅಂಗನವಾಡಿಗಳಲ್ಲಿ ಪ್ರತಿದಿನ ನಾವು ಪೋಷಣ್ ಕಾರ್ಯಕ್ರಮದಡಿಯಲ್ಲಿ ಅಂಗನವಾಡಿಗೆ ಹಾಜರಾಗುವಂತಹ ಮಕ್ಕಳ ದಾಖಲಾತಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅಂಗನವಾಡಿಗಳಲ್ಲಿ ದಾಖಲಾತಿ ಎಂಟ್ರಿ ಮಾಡಬೇಕು ಅಂದ್ರೆ ಮೊದಲೆಲ್ಲ ನಿಮ್ಗೆಲ್ಲ ಗೊತ್ತಿದ್ದಂಗೆ ನಾವು ಪುಸ್ತಕಗಳಲ್ಲಿ
ಹಾಜರಾತಿಗಳನ್ನ ಮೇಂಟೈನ್ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2019ರಿಂದ ಪೋಷಣ್ ಅಭಿಯಾನ ಅನ್ನುವಂತಹ ಭಾರತ ಸರ್ಕಾರದ ಯೋಜನೆ ಜಾರಿಗೆ ಬಂದು ಆ ನಂತರದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಫೋನ್ಗಳನ್ನ ಕೊಟ್ಟು, ಸ್ಮಾರ್ಟ್ ಫೋನ್ಗಳನ್ನ, ಆ ಫೋನ್ಗಳಲ್ಲಿ ಪ್ರತಿದಿನದ ಕಾರ್ಯಚಟುವಟಿಕೆಗಳನ್ನ ನಮೂದು ಮಾಡಬೇಕು ಅಂತ ಬಂತು. ಹಾಗಾಗಿ ಈಗ ಕಳೆದ 3 ವರ್ಷಗಳ ಹಿಂದೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಮೊಬೈಲ್ ಫೋನ್ಗಳನ್ನ ವಿತರಣೆ ಮಾಡಿದ್ವಿ. ಆದ್ರೆ ಇತ್ತೀಚೆಗೆ ಸಾಕಷ್ಟು ಕಾರ್ಯಕರ್ತೆಯರ ಹತ್ರ ಮೊಬೈಲ್ ಫೋನ್ ಹಾಳಾಗಿದ್ರಿಂದ ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ವಿ. ಅದೇ ರೀತಿ ಈಗ ಮೊಬೈಲ್ ಫೋನ್ಗಳು ಬಂದಿವೆ. ಈ ಫೋನ್ ಚಟುವಟಿಕೆಗಳನ್ನ ನಮ್ಮ ಕಾರ್ಯಕರ್ತೆಯರು ಸ್ಮಾರ್ಟ್ ಫೋನ್ ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂಗನವಾಡಿ ತೆರೆಯೋದ್ರಿಂದ ಹಿಡಿದು ಮಕ್ಕಳ ಹಾಜರಾತಿಯನ್ನ ಪ್ರತಿದಿನ ಅಂಗನವಾಡಿ ತೆರೆಯೋದನ್ನು ಕೂಡ ನಾವು ಪೋಷಣೆ ಅಡಿಯಲ್ಲಿ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಬೇಕು. ಮಕ್ಕಳ ಹಾಜರಾತಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಮಹಿಳೆಯರ ಆರೋಗ್ಯದ ಬಗ್ಗೆ ಆಗಲಿ, ಗರ್ಭಿಣಿ ಬಾಣಂತಿಯರ ಬಗ್ಗೆ ಕೂಡ ನಾವು ಪೋಷಣ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಒಂದೆಲ್ಲ ಕಾರ್ಯಕ್ರಮಗಳು ನಾವು ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮೊಬೈಲ್ ಫೋನ್ ಅವಶ್ಯಕವಾಗಿರುತ್ತೆ. ಹಾಗಾಗಿ ಈ ಒಂದು ದಿನ ನಾವು ಮೊಬೈಲ್ ಫೋನ್ ಅನ್ನ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ, ಡಾಕ್ಟರ್ ಭರತ್, ಮದನ್, ಶಾಂತಮೂರ್ತಿ, ನಗರಸಭಾ ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲೆ, ತಸ್ರೀಫ್, ಜಾಕೀರ್, ಉಮೇಶ್, ನಾಗರತ್ನ, ಶಾಹಿನಾ, ರವಿಕುಮಾರ್, ಹಮೀದ್, ಸುರೇಶ್ ಬಾಬು ಇನ್ನಿತರರು ಹಾಜರಿದ್ದರು. ಸಾಗರದ ಪ್ರಮುಖ ಕಾಲೇಜಿನ ಮುಂಭಾಗದ ರಸ್ತೆಗಳಿಗೆ ಝೀಬ್ರಾ ಕ್ರಾಸ್ ಹಾಗೂ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸುವಂತೆ ಒತ್ತಾಯಿಸಿ ಮಂಗಳವಾರ ಎಲ್ಬಿ ಕಾಲೇಜಿನ ವಿದ್ಯಾರ್ಥಿಗಳು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿ ಪ್ರಮುಖರು ಮಾತನಾಡಿ, ನನ್ನ ಹೆಸರು ಮಾನಸ. ನಾನು ಸೆಕೆಂಡ್ ಇಯರ್ BCA ಓದ್ತಿರೋದು. ಇವಳು ನಮ್ ಕ್ಲಾಸ್ಮೇಟೆ, ಫಸ್ಟ್ ಬೆಂಚ್ ಹುಡುಗಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಶಿಸ್ತಿಗೆ ಮತ್ತೊಂದ್ ಹೆಸರು ಅನುಷಾ ಅಂತ ಹೇಳ್ಬೋದಿತ್ತು. ಯಾವ್ದೇ ನಾವ್ ಎಲ್ಲೇ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇಲ್ಲ ಅವಳ ಭವಿಷ್ಯ ರೂಪಿಸ್ಕೊಳ್ಳಕ್ಕೆ ನಾನು ತುಂಬಾ ಚೆನ್ನಾಗಿ ಓದ್ಬೇಕು, ನಾನು ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಆಸೆ ಪಟ್ಟಿದ್ಲು. ಆದ್ರೆ ಅವಳಿಗೆ ಹಿಂಗಾಗಿದ್ದಕ್ಕೆ ನಮಗೆ ತುಂಬಾ ಅಂದ್ರೆ ತುಂಬಾ ನೋವಾಗಿದೆ. ಹಿಂಗಾಗ್ಬಾರ್ದಿತ್ತು. ನಾವು ಅವಳನ್ನ ಬಾಡಿ ನೋಡಕ್ ಹೋದಾಗ ನಮಗೆ ಒಂಥರ ಯಾವ ತರ ಅಂತಂದ್ರೆ ಆ ಜಾಗದಲ್ಲಿ ನಾವಿದ್ರೆ ಹೇಗಾಗ್ತಿತ್ತು ಅಂತ ನಮಗೆ ತುಂಬಾ ನೋವಾಯ್ತು. ಯಾವ ತಂದೆ ತಾಯಿಗೂ ಆಗಿರ್ಬೋದು ಆ ತರ ನೋವು ಬೇಡ. ಇವಾಗ ಆಗ್ಬಿಟ್ಟಿದೆ. ಆದ್ರೆ ಇನ್ನು ಮತ್ತೊಂದು ವಿದ್ಯಾರ್ಥಿಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ. ಅದಕ್ಕೆ ನಮ್ ಕಾಲೇಜ್ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಏನು ಅದು ಹೈವೇ ಆಗಿರೋದು ನಮಿಗೂ ಗೊತ್ತಾಗುತ್ತೆ ಹೈವೇ ಅದು. ಬಟ್ ಆದ್ರೆ ಒಂದು ಕಾಲೇಜ್ಗೋಸ್ಕರನಾದ್ರೂ ಮತ್ತೊಂದು ವಿದ್ಯಾರ್ಥಿಗೆ ಆಗ್ಬಾರ್ದಂತ ಬೇಕಾಗಿರೋದು ಎಲ್ಲಾದ್ನೂ ಮಾಡ್ಕೊಡ್ಬೇಕಂತ ಕೇಳ್ಕೊಂತೀವಿ. ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ಬೇಕು. ಬ್ಯಾರಿಗೇಡ್ ಇಟ್ಟಿದ್ದಾರೆ, ಬಟ್ ಆದ್ರೆ ಅದು ತಕೊಂಡ್ ಹೋಗ್ಬೋದು ಮತ್ತೆ. ಯಾಕಂದ್ರೆ ಮತ್ತೆ ಆಕ್ಸಿಡೆಂಟ್ ಆಗಿದ್ಮೇಲೆ ಹಾಕ್ತಾರೆ, ಮತ್ತೊಂದ್ ಕಡೆ ಆಕ್ಸಿಡೆಂಟ್ ಆದ್ರೆ ಮತ್ತೆ ತಕೊಂಡ್ ಹೋಗ್ತಾರೆ. ಪರ್ಮನೆಂಟ್ ಆಗಿ ಎಲ್ಲಾದ್ನೂ ಮಾಡಿಸ್ಕೊಡ್ಬೇಕಂತ ಕೇಳ್ಕೊಂತೀವಿ. ನಮ್ಮನ್ನೇ ಸರಿ ಮಾಡಕ್ ಆಗಿಲ್ಲ, ನಮ್ಗೆ ಸರಿಯಾಗಿ ನೋಡಕ್ ಆಗಿಲ್ಲ ಅಂದ್ರೆ ಮುಂದಿನ ಭವಿಷ್ಯ ಯಾರು ನೋಡ್ತಾರೆ? ನಾವ್ ಇಲ್ಲಿ ಕರೆಕ್ಟ್ ಆಗಿ ನೋಡ್ಬೇಕು. ನಮ್ ಕಾಲೇಜ್ ಎದುರುಗಡೆ ಬಸ್ ನಿಲ್ಸ್ತಾ ಇಲ್ಲ, SRTC ಬಸ್ ಒಬ್ರು ನಿಲ್ಸ್ತಾ ಇಲ್ಲ. ಏನಾಗಿ ನಿಲ್ಸ್ತಾ ಇಲ್ಲ ಅಂತ ಕೇಳ್ಬೇಕು. ನಾವ್ ಅದಕ್ಕೋಸ್ಕರ ಬಂದ್ವಿ. ಇವಾಗ ಸುಮ್ನೆ ಇವ್ರು ಸಾವಿಗೆ ಕಾರಣ ಯಾರಂತ ಅದು ಕೇಳ್ಬೇಕು ನಮ್ಗೆ. ಸುಮ್ನೆ ಇನ್ನು ಈ ತರ ಮತ್ತೊಂದು ಸಾವು ಆಗ್ಬಾರ್ದು, ಎಲ್ಲೂ ಆಗ್ಬಾರ್ದು. ನಮ್ ಕಾಲೇಜ್ ಅಂತ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲೂ ಆಗ್ಬಾರ್ದು. ನಮ್ ಕರ್ನಾಟಕದಲ್ಲಿ ಸಹ ಅಷ್ಟೇ ದಿನ ಇಷ್ಟಪ್ಪ ಆಗ್ತಾ ಇದೆ, ಎಲ್ಲೂ ಆಗ್ಬಾರ್ದು. ಇದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಇವತ್ತು ನಡಿಲೇಬೇಕು. ನಮ್ಗೆ ಕಾಲೇಜ್ ಎದುರುಗಡೆ ಬಸ್ ಸ್ಟ್ಯಾಂಡ್ ಇಲ್ಲ, ಬ್ಯಾರಿಕೇಡ್ಸ್ ಇದ್ದಿಲ್ಲ ಇಷ್ಟು ದಿನ. ಇವಾಗ ಆಕ್ಸಿಡೆಂಟ್ ಆದ್ಮೇಲೆ ಬ್ಯಾರಿಕೇಡ್ ಹಾಕಿದ್ರೆ ಅಂತಂದ್ರೆ ಹೋಯ್ತು ಒಂದು ಜೀವ, ಯಾರೋ ರಿಟರ್ನ್ ಕೊಡಕ್ ಆಗತ್ತಾ? ಆಗ್ಬಾರ್ದು. ಇನ್ನು ನಮ್ಗೆ ಬಸ್ ಸ್ಟ್ಯಾಂಡ್ ಬೇಕು, ಅಲ್ಲಿ ಬಸ್ ನಿಲ್ಸ್ಬೇಕು, ಸೇಫ್ಟಿ ಪ್ರಿಕಾಷನ್ ಏನೆಲ್ಲ ಇದೆ ಅದೆಲ್ಲ ಬೇಕು. ಏನೆಲ್ಲ ಸವಲತ್ತು ಕೊಡೋಕ್ಕಾಗತ್ತೆ ಸರ್ಕಾರದಿಂದ ಎಲ್ಲ ಕೊಡ್ಬೇಕು, ಎಲ್ಲ ಸಿಗ್ಬೇಕು. ಅದೊಂದೇ ಕಾರಣಕ್ಕೆ ನಾವೆಲ್ಲರೂ ಇವಾಗ AC ಆಫೀಸ್ ಮುಂದ್ಗಡೆ ಇಷ್ಟು ಜನ ಸೇರಿದೀವಿ. ಇಲ್ಲಿ ನಮ್ದು LB ಕಾಲೇಜ್ ಮಾತ್ರ ಅಲ್ಲ, ಎಲ್ಲಾ ಕಾಲೇಜಿನ ಹುಡುಗರಿದ್ದಾರೆ ಸಾಗರದಲ್ಲಿರೋರು. ಎಲ್ಲರೂ ಸೇರಿದೀವಿ ಒಂದೇ ರೀಸನ್, ಈ ತರ ಆಗಿದೆ, ಇನ್ನೊಬ್ರಿಗೆ ಆಗ್ಬಾರ್ದಂತ. ಅದಕ್ಕೆ ಏನಿದೆ ಅಂತ ಇವತ್ತು ಅದಕ್ಕೊಂದು ತೀರ್ಮಾನ ಸಿಗ್ಬೇಕು, ಇಲ್ಲ ರಿಟರ್ನ್ ಅಲ್ಲಿ ಬರ್ಕೊಡ್ಬೇಕು ನಮ್ಗೆ ಏನೆಲ್ಲ ಬೇಕಂತ. ಅದಕ್ಕೋಸ್ಕರ ನಾವೆಲ್ಲಿ ಸೇರಿದ್ವಿ. ನಾನು ರಿಜ್ವಾನ್ KP, LB ಕಾಲೇಜ್ ಅಲ್ಲಿ ಓದ್ತಾ ಇರುವ ವಿದ್ಯಾರ್ಥಿ. ನಮ್ಮ ಕಾಲೇಜಿನಲ್ಲಿ 22ರಂದು ನಡೆದ ರೋಡ್ ಆಕ್ಸಿಡೆಂಟ್ ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅನುಷಾ ಸೆಕೆಂಡ್ BC ಅವಳು ಮರಣಪಟ್ಟಿದ್ದಾಳೆ. ಇದಕ್ಕೆ ಕಾರಣ ಏನಂದ್ರೆ ಆಕ್ಸಿಡೆಂಟ್ ಆಗಿದೆ. ಏನಕ್ಕಂದ್ರೆ ನಮ್ಮ ಕಾಲೇಜ್ ಎದುರುಗಡೆ ರೋಡ್ ನಲ್ಲಿ ಬ್ಯಾರಿಕೇಡ್ ಅಥವಾ ಏನು ಸೇಫ್ಟಿ ಪ್ರಿಕಾಷನ್ಸ್ ಏನು ಇದ್ದಿಲ್ಲ. ಇದರಿಂದ ಇವಳ ಜೀವವನ್ನು ನಾವು ಕಳ್ಕೊಳ್ಬೇಕಾಗಿರೋದೆ. ಏನಕ್ಕಂದ್ರೆ ನಮ್ಮ ಈ ಅನುಷಾ ಅನ್ನೋ ಹುಡುಗಿ ನಮ್ಮ ಸೆಕೆಂಡ್ BC ಇವಳು ನಮ್ಮ ಕಾಲೇಜಿನಲ್ಲಿ ಬಂದಿದ್ರು ಸಹ ಫ್ರಂಟ್ ಬೆಂಚಿನಲ್ಲಿ ಕೂತು ಅತಿ ಹೆಚ್ಚಿನ ಅಂಕವನ್ನು ಪಡೆದಂತ ಹುಡುಗಿ ಇವಳು. ಇವಳ ಜೀವಕ್ಕೆ ಯಾರು
ಕಾರಣವಂತೂ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಯಾರು ಇದಕ್ಕೆ ಹೊಣೆ ಆಗಿಲ್ಲ. ನಮ್ ಸರ್ಕಾರ ಇದಕ್ಕೆ ಏನ್ ಪರಿಹಾರ ಕೊಡ್ತಾರೆ ಅಂತ ಕೊಡ್ಬೇಕು. ನಮ್ ಕಾಲೇಜಿನ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಪ್ರಿಕಾಷನ್ಸ್ ಏನು ಸಹ ಇಲ್ಲ. ನಮ್ ಕಾಲೇಜಿನ ಎದುರುಗಡೆ ಏನು ಇಲ್ಲ ಅಂದ್ರೆ ಸೇಫ್ಟಿ ಅನ್ನೋ ಏನು ಇಲ್ಲ. ಇವಾಗ ಬ್ಯಾರಿಕೇಡ್ ಹಾಕ್ಸ್ಯಾರೆ, ಆದ್ರೆ ಇದಕ್ಕೆ ಮುಂಚೆ ಏನು ಇದ್ದಿಲ್ಲ. ಇದು ಮರಣ ಕಾರಣ ಅದೇ. ಅದಕ್ಕೆ ನಮ್ ಸರ್ಕಾರ ಇವಳಿಗೆ ಏನ್ ಪರಿಹಾರ ಕೊಡಕ್ಕಾಗತ್ತೋ ಅದು ಕೊಡ್ಬೇಕು. ಅದು ನಮ್ ಕಾಲೇಜಿನ ಎದುರುಗಡೆ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅದು ಬಸ್ ಸ್ಟ್ಯಾಂಡ್ ಬರ್ಬೇಕು ಅಲ್ಲಿ ಆದಷ್ಟು ಪಟ್ಟ. ಎಲ್ಲ ಬಸ್ಗಳು ಮಕ್ಳಿಗೆ ಏನೆಲ್ಲ ವ್ಯವಸ್ಥೆ ಮಾಡಕ್ಕಾಗುತ್ತೆ ಅದೆಲ್ಲವನ್ನು ಸರ್ಕಾರದಿಂದ ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಅದು ನಮ್ ಸಾಗರದ LB ಕಾಲೇಜ್ ವಿದ್ಯಾರ್ಥಿ ಅಂತ ಮಾತ್ರ ಅಲ್ಲ, ನಮ್ ಸಾಗರದಲ್ಲಿರೋ ಎಲ್ಲಾ ಕಾಲೇಜ್, ಸಾಗರ ಮಾತ್ರ ನಮ್ ಕನ್ನಡ ಇಡೀ ಕಾಲೇಜ್ ಎಲ್ಲೆಲ್ಲ ನಮ್ ಇಂಡಿಯಾದಲ್ಲಿ ಎಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೋ ಅವ್ರಿಗೆ ಎಲ್ಲರಿಗೂ ಅವ್ರಿಗೆ ಏನೆಲ್ಲ ಸಹಾಯ ಬೇಕು ಎಲ್ಲ ಒಂದು ಮಾಡಿಸ್ಕೊಡ್ಬೇಕಂತ ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ. ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಏನಕ್ಕೆ ಸೇರಿದ್ದೀವಿ ಅಂದ್ರೆ ನಮ್ಮ ಕಾಲೇಜಿನ ಹುಡುಗಿ ಅನುಷಾ ಇದು ರಾಷ್ಟ್ರೀಯ ಹೆದ್ದಾರಿಯವರ ಗಮನ ಕೊಡದೇ ಇದ್ದಿದ್ದಕ್ಕೆ, ರೋಡ್ ಮೇಲೆ ಗಮನ ಕೊಡದೇ ಇದ್ದಿದ್ದಕ್ಕೆ, ಅಲ್ಲಿ ಯಾವುದೇ ರೀತಿ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ದೇ ಇದ್ದಿದ್ದಕ್ಕಾಗಿ ಅವಳು ಸಾವನ್ನಪ್ಪಿದ್ದಾಳೆ. ಅನ್ಯಾಯವಾದ ಸಾಯೋದು. ಅವಳಿಗೆ ಸಾಯೋ ವಯಸ್ಸಲ್ಲ, ಇನ್ನೂ ಸಾಯೋ ವಯಸ್ಸು ಆಗಿದ್ದಿಲ್ಲ ಅವಳದು. ಅದಕ್ಕೆ ಇವಳಿಗಾಗಿತ್ತು, ಇನ್ಯಾರಿಗೂ ಇನ್ನು ಮುಂದೆ ಆಗ್ಬಾರ್ದು ಅಂತ ನಾವು AC ಆಫೀಸ್ ಮುಂದೆ ಬಂದು ಈಗ ಹಾಗೆ ಸಂಬಂಧಪಟ್ಟ ಎಲ್ಲ ಕಚೇರಿಗೂ ನಾವು ಒಂದು ಮನವಿನ ನೀಡ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವಳಿಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು ಮುಂದೆ ಅನ್ನೋ ಸೇಫ್ಟಿ ಪ್ರಿಕಾಷನ್ಸ್ನ ಗೌರ್ಮೆಂಟ್ ಅವ್ರು ತಗೊಳ್ಳಿ ಅಂತ ಕೇಳ್ಕೊಂತೀವಿ. ಇಲ್ಲಿ ಕಾಲೇಜಲ್ಲಿ ಯಾವುದೇ ಒಂದು ಕಾಲೇಜಲ್ಲಿ ನಮ್ಮ ಸಶಸ್ತ್ರವಾಗಿ ಒಂದೇ ಒಂದು ಸೇಫ್ಟಿ ಪ್ರಿಕಾಷನ್ ಇಲ್ಲ. ಎಸ್ಪೆಷಲಿ ನಮ್ಮ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ರೋಹನ್, ರಾಹುಲ್, ಸಚಿನ್ ಆಚಾರ್, ರಕ್ಷಿತ್ ಸಿಆರ್, ಭುವನ್ SG, ಅನಿಕೇತ್, ಯಶವಂತ್, ಮಾನಸ, ವೈಷ್ಣವಿ, ಉನ್ನತಿ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.